ಬೆಂಗಳೂರು ಜಲಸಂಪನ್ಮೂಲ ಸಚಿವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರರ ಅಧ್ಯಕ್ಷತೆಯಲ್ಲಿ ದಿನಾಂಕ ಜುಲೈ 23, 2024 ರಂದು ವಿಧಾನಸೌಧದಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮ ವ್ಯಾಪ್ತಿ ಬರುವ ಎಲ್ಲಾ ವಿಧಾನಸಭೆಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರೊಂದಿಗೆ ಕೃಷ್ಣಾ ಮೇಲ್ದಂಡ ಯೋಜನೆಯ ನೀರಾವರಿ ಕಾಮಗಾರಿಗಳ ವಿಶೇಷ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಈ ಒಂದು ವಿಶೇಷ ಪರಿಶೀಲನಾ ಸಭೆಯಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ವ್ಯಾಪ್ತಿಗೆ ಒಳಪಡುವ ಹುನಗುಂದ ಮತಕ್ಷೇತ್ರದ 2009 ರಿಂದ 10ನೇ ಸಾಲಿನ ರಾಮತಾಳ ಮರೋಳ ಏತನೀರಾವರಿ ಯೋಜನೆಯ ಮೊದಲನೇ ಹಂತದ 5.84 ಟಿಎಂಸಿ ನೀರನ್ನು ಸುಮಾರು 14,050 ಹೆಕ್ಟರ್ ಜಮೀನಿಗೆ ಕಾಲುವೆ ನೀರಾವರಿ ಮೂಲಕ ಈ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ. ಹಾಗೂ ಎರಡನೆಯ ಹಂತದಲ್ಲಿ 60,000 ಎಕರೆ ಜಮೀನು ಹನಿ ನೀರಾವರಿ ಯೋಜನೆಗೆ ಒಳಪಟ್ಟಿದೆ. ಮೊದಲನೇ ಹಂತದ ಕಾಲುವೆ ನಿರ್ಮಾಣಗೊಂಡು 24 ರಿಂದ 25 ವರ್ಷಗಳು ಗತಿಸಿವೆ. ಹಾಗಾಗಿ ಕಾಲುವೆಗಳೆಲ್ಲ ಶಿಥಿಲಾವಸ್ಥೆಯಲ್ಲಿದ್ದು, ಜೊತೆಗೆ ಕಾಲುವೆಗುಂಟ ಸಂಪರ್ಕಿಸುವ ರಸ್ತೆಗಳು ಸಹ ಹದಗೆಟ್ಟಿವೆ. ಈ ಯೋಜನೆ ನವೀಕರಣಗೊಳಿಸದಿದ್ದರೆ ಸಂಪೂರ್ಣ ಯೋಜನೆಯ ವ್ಯಾಪ್ತಿಗೆ ಒಳಪಡುವ ರೈತರು ಸಂಕಷ್ಟಕ್ಕೀಡಾಗುತ್ತಾರೆ. ಆ ಕಾರಣಕ್ಕೆ ಈಗಾಗಲೇ ಸಂಬಂಧಿಸಿದ ಇಲಾಖೆಗೆ ನವೀಕರಿಸಬೇಕಿರುವ ನೀರಾವರಿ ಯೋಜನೆಗಳ ವಿಸ್ತೃತ ಯೋಜನಾ ವರದಿ ಸಲ್ಲಿಸಿ ತಮ್ಮ ಗಮನಕ್ಕೂ ತರಲಾಗಿದೆ. ಆ ಬೆನ್ನಲೆಯಲ್ಲಿ ಈ ಯೋಜನೆಗಳ ನವೀಕರಣಕ್ಕೆ ತತ್ಕ್ಷಣ ಅನುಮೋದನೆ ನೀಡಬೇಕೆಂದು ಆಗ್ರಹಿಸಿದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್, ಬೆಂಗಳೂರು. ಸರ್, ನಾನು ವಿಜಯಾನಂದ ಕಾಶಪ್ಪನವರು ಹುನಗುಂದ ಕ್ಷೇತ್ರದ MLA ಸರ್. ವಿಶೇಷ ಸಭೆ ಕರೆದಿದ್ದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಜಲಸಂಪನ್ಮೂಲ ಸಚಿವರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳು. ಸರ್, ನನ್ನಲ್ಲಿ ರಾಮತಾಳ್ ಮರೋಳ ನೀರಾವರಿ ಈ ಯೋಜನೆ ಪ್ರಾರಂಭ ಆಗಿದ್ದು 2009-10ರಲ್ಲಿ. ಮೊದಲನೇ ಹಂತದಲ್ಲಿ 5.84 TMC ನೀರು ಒದಗಿಸಲಾಗಿತ್ತು. ಮೊದಲನೇ ಹಂತದ ನೀರಾವರಿಯನ್ನ ಕಾಲುವೆ ಮುಖಾಂತರ ಸುಮಾರು 14,050 ಹೆಕ್ಟರ್ಗೆ ಏನೋ ಈ ನೀರಾವರಿ ಆಯಿತು ಸರ್. ಎರಡನೇ ಹಂತದಲ್ಲಿ ಏನು ಡ್ರಿಪ್ ಇರಿಗೇಷನ್ ಅನ್ನು ತೆಗೆದುಕೊಂಡು ಸರ್ 60,000 ಎಕರೆಗೆ. ಮೊದಲನೇ ಹಂತದ ಏನಾಗಿದೆ ಸರ್, ಕಾಲುವೆಗಳು 24-25 ವರ್ಷ ಆಯ್ತು ಸರ್. ಅವು ಎಲ್ಲ ಕಾಲುವೆಗಳು ಶಿಥಿಲಾಗಿದ್ದಾವೆ ಸರ್. ಅವನ್ನ ನವೀಕರಣ ಮಾಡಿ ಹೊಸದಾಗಿ ಮಾಡ್ಕೊಳ್ಳೋಕೆ ಈಗಾಗಲೇ ಇಲಾಖೆಯವರು ತಮ್ಗೆ ಅದರ DPR ಅನ್ನ ಸಬ್ಮಿಟ್ ಮಾಡಿದ್ದಾರೆ ಸರ್. ಮೊದಲೇದ್ದು ಆ ಕಾಲುವೆಗಳು ಎಲ್ಲವೂ ನವೀಕರಣ ಯೋಜನೆಗಳಾಗಿದ್ದಾವಲ್ಲ ಸರ್. ಅಚ್ಚುಕಟ್ಟು ರೋಡ್ಗಳನ್ನ ಯಾರು ಮಾಡಿಲ್ಲ ಸರ್, ಇದುವರೆಗೂ ಪೆಂಡಿಂಗ್ ಇದೆ. 2009ರಲ್ಲಿ ಪ್ರಾರಂಭ ಅಂತ ರಾಮತಾಳ ಆ ಐಕಟ್ ರೋಡ್ಗಳನ್ನು ಇನ್ನೂ ಮಾಡಿಲ್ಲ. ಹಂಗೆ ಐಕಟ್ ರೋಡ್ ನಿಂತರೆ ಇವತ್ತು ಎಷ್ಟೋ ಅನುಕೂಲ ಆಗುತ್ತೆ ಸರ್. ಇಲ್ಲಾಂದ್ರೆ ಬಹಳ ತೊಂದರೆ ಆಗುತ್ತೆ ಸರ್. ಬೇರೆ ಇಲಾಖೆ ಅಂತ ನಾವು ಏನು ಅಲ್ಲಿ ಹಲವಾರು ಆಕರ್ಷಣೆಲ್ಲ ರಸ್ತೆ ಮಾಡಕ್ಕಾಗಲ್ಲ. ನಮ್ಮೂರೆಲ್ಲ ಒಂದೇ ಲಾಸ್ಟ್ ಆಗಿ 2022-23